ಯಾಕೆ ಹೋಗೋಣ ಸಂಗುತ್ತಕ್ಕೆ, ಅವರೇ ಬರಲಿ, ಬರ್ತಾ ಇದ್ದಾರೆ ಹೆಂಗಸ್ರು, ಅವರೇ ಬರಲಿ, ಅವರೇ ಬಂದು ಇಸ್ಕೊಂಡು ಹೋಗ್ಲಿ ಹೇಳು. ಇಲ್ಲಾಂದ್ರೆ ನಾನು ಎಲ್ಲ ಕಟ್ ಕ್ಲಿಯರ್ ಮಾಡ್ತೀನಿ ಹೋಗ್ರಿ. ನಾನು ಎಷ್ಟು ಸಾಲ ತಗೊಂಡಿದ್ದೀನ ಅದನ್ನೆಲ್ಲ ಕಟ್ಟಿ ಕ್ಲಿಯರ್ ಮಾಡ್ತೀನಿ ಹೋಗ್ರಿ ಅಂತ ಹೇಳ್ತೀನಿ. ನಾನು ಯಾಕೆ ಅವ್ರ ಮುಂದಕ್ಕೆ ಹೋಗೋಣ ಇವಾಗ ದುಡ್ಡು ಇಟ್ಕೊಂಡು. ನನಗೇನು ಕಮ್ಮಿ ಆಗೈತಿ, ನನಗೇನು ಸಾಲ ಕೊಡ್ದಿದ್ರು ಟೈಪಟೇನು, ನಾನೇನು ಬಡ್ಡೆಗೆ ಜೀವನ ಮಾಡ್ತೀನಿ. ತಿಂಗಳಿಗೆ ನನಗೆ ಬಡ್ಡಿನೇ ಬರುತ್ತೆ ಒಟ ಸಾಕು. ಸಂಗುದ್ದೇ ನಾನೆಲ್ಲ ಕಟ್ ಕ್ಲಿಯರ್ ಮಾಡ್ತೀನಿ ಹೋಗ್ರಿ ಅಂತೀನಿ. ನಾನು ಯಾಕೆ ಬರೋಣ ಅಲ್ಲಿಗೆ, ನಿಮ್ಮಂತ ತಕ್ಕೆಲ್ಲ ಸಂಗುತ್ತಕ್ಕೆಲ್ಲ ಬರಲ್ಲ, ನಾನು ಬರ ಅಂತಾಳಲ್ಲ ಅಂತೀನಿ. ಬರಲಿ ಇಲ್ಲಿ ಬರ್ತಾ ಇದ್ದಾರೆ, ಬಂದು ಅವರೇ ಇಸ್ಕೊಂಡು ಹೋಗ್ಲಿ ಹೇಳು. ನಾನು ಹೋಗಲ್ಲ, ನನ್ನೇ ಹುಡುಕೊಂಡು ಬರ್ಬೇಕು ಅವರು. ಇವ ನೋಡು ಎಲ್ಲನ ರುದ್ರಕಾಯಿ ಅಂತ ಹೆಂಗೆ ಹೋಗ್ತಾರೆ. ರುದ್ರಕಾಯಿ ಅಂತ ಹುಡುಕೊಂಡು ಹಂಗೇನೆ ನನ್ನ ತಕ್ಕ ಬರ್ಬೇಕು ಅವರೆಲ್ಲನ. ಸಾಲ ಕೊಡ್ತಾಳಪ್ಪ ಲತಮ್ಮ ಅಂತ ಹೇಳಿ ನನ್ನ ತಕ್ಕ ಬರ್ಬೇಕು ಹುಡುಕೊಂಡು. ಅದಕ್ಕೆ ಮತ್ತೆ ನಾನು ಹೋಗಿಲ್ಲ, ಸಂಗುತ್ತಕ್ಕ ಅವರೇ ಬಂದು ಇಸ್ಕೊಂಡು ಹೋಗ್ಲಿ ದೊಡ್ಡ ಅಂತ ಹೇಳಿ ಅದಕ್ಕೆ ಬಂದಿಲ್ಲ ನಾನು. ಆಗಳ ಇಲ್ಲೇ ಕೂತ್ಕೊಂಡವಳೆ ಲತಮ್ಮ, ಬಾರಿ ಸಂಗುತ್ತಕ್ಕ ಗೊತ್ತಾಗೈತೆ, ನೀನು ಕಾಯ್ತಾ ಇದ್ದೀವಿ ಎಲ್ಲರೂ ಕೂತ್ಕೊಂಡು ಹೆಂಗಸ್ರೆಲ್ಲಾನ ಬತ್ತಾಳ, ಅವ ಬತ್ತಾಳೆ ಇವ ಬತ್ತಾಳೆ ಅಂತ. ನಾನು ಬರಲ್ಲ ಮತ್ತೆ ಈ ಸಂಗುತ್ತಕ್ಕೆ. ನಾನೆಲ್ಲ ಕಟ್ ಕ್ಲಿಯರ್ ಮಾಡ್ತೀನಿ ಹೋಗ್ರಿ. ನಾನು ಅದೇ ಔಟೈತಿ ಕಟ್ಟಿ ಕ್ಲಿಯರ್ ಮಾಡ್ತೀನಿ. ಸಾರ್ಗೆ ಹೇಳು ಎಷ್ಟು ಅಂತ ಹೇಳಿ ಎಲ್ಲನ ತಕೊಂಬಂದು ಕೊಡ್ರಿ, ಇನ್ನೆಷ್ಟು ಕಟ್ಟಬೇಕು ಏನು ಅಂತ. ಸಾರ್ನೇ ಕರ್ಕೊಂಬರ್ರಿ ನಮ್ಮ ಮನೆ ತಕ್ಕೆ. ಅವ್ರು ಬರಲ್ಲ ಬಾ, ಎಲ್ಲರೂ ನಿನ್ನೆ ಕಾಯ್ತಾ ಇದ್ದೀವಿ, 10-15 ಜನ ನಿನ್ನ ಕಾಯ್ತಾ ಇದ್ದೀವಿ. ಲತಮ್ಮೊಬ್ಳು ಬರಲಿಲ್ಲ ಅಂತ ಹೇಳಿ ನಾವು ಅಡುಗೆ ಪಡ್ಬೇಕು ಬಾರಂತ ಎತ್ತ. ನೀನು ನಮಗೆ ಗೊತ್ತಾಗುತ್ತೆ, ನಾವು ಹೊಲ್ತಕ್ಕೆ ಹೋಗಾರು ನಿನ್ನೆಲ್ಲಿ ಕಾತ್ಕೊಂಡು ಕುಕ್ಕಮ್ಮನ ಬಾ ರಪ್ಪನ. ನೀನು ಅದೇನು ಸಾರ್ತ ಮಾತಾಡಿ ಕಟ್ ಕ್ಲಿಯರ್ ಮಾಡಂಗಿದ್ರೆ ಅವ್ರ ಮಾಡುವಂತೆ. ಇಲ್ಲಿಗೆ ಕರ್ಕೊಂಬರೋಗ್ರಿ ಸಾರ್ನ, ನಾನು ಅಲ್ಲಿ ಬರಲ್ಲ ಬಿಡು. ನಾನು ಅಲ್ಲಿ ಬರಲ್ಲ. ಬೇಕಂದ್ರೆ ಯಾರನ್ನ ಬೇಕಾದ್ರೆ ನಾನು ದುಡ್ಡು ಬೇಕಾದ್ರೆ ಬಡ್ಡಿಗೆ ದುಡ್ಡು ಕೊಡ್ತೀನಿ ಇಸ್ಕೊಳ್ರಿ ಬೇಕಂದ್ರೇನೆ. ನಾನು ಮಾತ್ರ ಅಲ್ಲಿ ಬರಲ್ಲ. ಹುಡುಕೊಂಡು ಅವ್ರ ಮುಂದಕ್ಕೆ ಬಂದರೆ ಅವ್ರು ನಮಗೆ ಇದು ಮಾಡ್ತಾರೆ. ಅಲ್ಲ ನಾವು ಕಟ್ಟೋದು ಸಾಲ ನೋಡು ಅವರು ಹೆಂಗೆ ಇದು ಮಾಡ್ತಾರೆ. ಇಲ್ಲಿಗೆ ಕರ್ಕೊಂಬರ್ರಿ ಅವ್ರು ಸಾರ್ನ. ಬಡ್ಡಿ ಕೊಟ್ಟ 80 ಮಂಜಕಾಯ ಇವಾಗ. ಬಡ್ಡಿ ಕೊಟ್ಟವಳೆ ಒಂದಿಟ್ಟು ದುಡ್ಡ ಅಕ್ಕಿ, ಇವಾಗ ಒಂದಿಟ್ಟು ಅವ್ರ ಮನೆಯವ್ರು ದುಡ್ಡು ಕೊಟ್ಟವ್ರಿ. ಅಕ್ಕಿ ಅವಳು ಮುಷ್ಟಿ ನೀವು ಹೋಗೋ ನೋಡು. ಅವಳದೇ ಒಂಥರ ಬಿಲ್ಡಪ್ ಆಗೈತಿ. ನಿನ್ನ ದುಡ್ಡು ಯಾರಿಗೂ ಬೇಕಾಗಿಲ್ಲ, ನಿಂದು ಏನೈತೆ ನೀನು ತಾಂಡ್ರದ್ದು ಕಟ್ಟು ಬರ್ತಾಯಿ. ನಾವೇನು ನಿನ್ನೇನು ಬಡ್ಡಿ ಕೊಡಮ್ಮ ಅಂತ ಕೇಳಲಿಲ್ಲ, ಏನು ಕೊಡು ಅಂತ ಕೇಳಲಿಲ್ಲ. ನೀನು ಫಸ್ಟು ದುಡ್ಡು ಕಟ್ಟಿ ಅದೇನು ಸಾರ್ತಾಗ ಮಾತಾಡಿ ಕ್ಲಿಯರ್ ಮಾಡ್ಕೊಂಬಂಗಿದ್ರು ಮಾಡ್ಕೆ. ನಾವು ಹೇಳೋಕೆ ಬಂದಿದ್ದೀವಿ, ನೀನೇನು ಹಿಂಗೆ ಅಂತೀಯ ನೀನು ಲತಮ್ಮ, ಸುಮ್ಮನೆ ಬಂದು ಕ್ಲಿಯರ್ ಮಾಡ್ಕೊಂಬತ್ತು ಕಲ್ಕ ನೀನು ಅಷ್ಟೇನಿ. ಬರಲ್ಲ ನಾನು ಅಂತಂದರೆ ಅದೇನು ಸರಿ ಹೋಗುತ್ತೆ. ತಾಂಡಿರಾಳು ಬರ್ಬೇಕಮ್ಮ ಸಂಗುತ್ತಕ್ಕೆ, ನಾನು ಬರಲ್ಲ ಹುಡಿಕೊಂಡು ಅಂತಂದರೆ ಏನಂತ ದೊಡ್ಡಸ್ಕೆ ನಿಂದು. ಮತ್ತೆ ನಾವೇನು ಬರೋದು ಅವ್ರ ತಕ್ಕ ಹುಡಿಕೊಂಡು, ಅವರೇ ನಮ್ಮನ್ನು ಹುಡಿಕೊಂಡು ಬರಲಿ ಹೇಳು. ಅವಳೆ ತಾಬೇಕಾರೆ ಗನವಾಗೆ ಕೊಡಿಸ್ರಿ ಅಂತ ಹೇಳಿ ದಿನ ಬಂದು ನಮಗಿನ ಮುಂದೆ ಹೋಗಿ ನಮ್ಮ ಮುಂದೆ ಬಂದ ಕೂಕ್ಕಂತಿದ್ದೆ. ಸಾಲ ತಕನ ಕೊಡಿಸ್ರಿ, ಅಚ್ಚುಕಟ್ಟ ಕಟ್ಕೊಂಡು ಹೋಗ್ತೀನಿ, ಕೊಲೇರಿ ದುಡ್ಡು ಕೊಡಬೇಕು, ರಪ್ಪಂಗೆ ಕೊಡ್ರಿ ಅಂತ ಹೇಳಂಗೆ ನಮಗಿನ ನಮ್ಮನೆ ಕರಿಯಕ್ಕೆ ಬತ್ತಿದ್ದಾಳು. ಇವಾಗ ನೋಡಿ ಹೆಂಗೆ ಮಾತಾಡ್ತಾಳೆ. ತಗೋಬೇಕಾರು ಒಂದು ಕಟ್ಬೇಕಾರು ಒಂದು. ಅಲ್ಲ ನಿಂತಾಗೆ ದುಡ್ಡಿಲ್ಲ ಅಂದರೆ ಯಾರು ತಗೊಂಡು ಇಸ್ಕೊಂಡು ಕೊಡ್ತಾಯಿ. ಏನು ಅಂತಾಗ್ಯಾಕೆ ದುಡ್ಡಿಲ್ದಲ್ಲಿ ಎಲ್ಲ ಕಟ್ ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ತೀನಿ. ನೀನು ದುಡ್ಡಿಲ್ಲ ಅನ್ಕೊಬಿಟ್ಟಿದ್ಯೇನು ಅಂತಾಗೇನು? ಸರಿಯಾಗಿ ಮಾತಾಡು ಮಂಗ್ಳಿ. ಸರಿಯಾಗಿ ಮಾತಾಡೋದು ಕಲ್ಕ. ಅಂತಾಗೇನು ದುಡ್ಡಿಲ್ಲ ಅನ್ಕೊಬಿಟ್ಟಿದೀಯ. ನಾನು 1 ಲಕ್ಷ ಆಗಲಿ ಈಗ ಕಟ್ಟಿ ಸಣ್ಣದ್ರಾಗ ಕಟ್ಟಿ ಕ್ಲಿಯರ್ ಮಾಡ್ತೀನಿ ನಾನು. ಅವ್ರೇನು ತಿಳ್ಕೊಬಿಟ್ಟಾರ ನೀನು ದುಡ್ಡಿಲ್ಲ ಅನ್ಕೊಬಿಟ್ಟಿದೀಯ. ದುಡ್ಡು ಐತೇನಂತಾಗಿ ಅವರೇ ಬರಲಿ ಕಟ್ಟಿಸ್ಕೊಂಡು ಹೋಗಕ್ಕೆ. ನಾವ್ಯಾಕೆ ಅವ್ರ ಮುಂದ್ಕೋಗಿ ಕಟ್ಟಬೇಕು? ನಮ್ಮನ್ನ ಅವರು 10-15 ಜನನ್ನ ನಾವೆಲ್ಲ ಒಟ್ಟಿಗೆ ತಂಡಾರನ್ನ ಎಲ್ಲಾರನ್ನೂ ಬಿಡಲ್ಲ. ಕರ್ಕೊಂಬರಮ್ಮ, ಅದು ಯಾರು ಕಟ್ಟೋದು ಅಂತಾರೆ. ಸುಮ್ಮನೆ ಬಂದು ಕಟ್ಟೋದು ಕಲಿ. ಇಲ್ಲೋ ದವತಾರ ಆಡಬೇಡ ನೋಡಿ ಹೇಳಿರ್ತೀನಿ ಲತಮ್ಮ. ನಾವು ಹೋಗ್ಬೇಕಲ್ಲ, ಬದುಕು ಭಾಳ ಇದಾವೆ ನಮಗೆ. ನೀನೇನತ್ತ ಹಿಂಗೆ ಮಾಡ್ತೀಯ? ಲತಮ್ಮ ನಿನ್ನೊಬ್ಳಿಗೋಸ್ಕರ 10-15 ಜನ ಕಾಯಕ್ಕಾಗುತ್ತೇನೆ. ಬಂದು ಕಟ್ಬೇಕಮ್ಮ. ಸುಮ್ಮನೆ ಕುಕ್ಕೊಂಡಿದೀಯಲ್ಲಿ. ಇಲ್ಲಿ ಕುಕ್ಕಮ್ಮದು ಅಲ್ಲೇ ಕುಕ್ಕ. ನಾವೆಲ್ಲ ಕಾಯ್ತಾ ಇದ್ದೀವಿ. ನೀನೊಬ್ಳು ನಿನ್ನ ಮನುಷ್ಯ ತಿಳ್ದಾಳು ಆಡ್ದಂಗೆ ಆಡ್ತೀಯಲ್ಲೇ ಲತಮ್ಮ. ದುಡ್ಡಿದ್ರೆ ನಿಂತಾಗಿರುತ್ತೆ ಅಂತೆ. ಎಲ್ಲಾರ್ದು ಕಟ್ತೀಯ ನೀನೇನು? ಎಲ್ಲಾರ್ದು ಕಟ್ಟೋದಿದ್ರೆ ಬಿಡಪ್ಪ, ಎಲ್ಲಾರ್ದು ಕೊಡ್ತಾಳೆ ಲತಮ್ಮ ಅನ್ಬೋದು. ಅವ್ರವ್ರ ದುಡ್ಡು ಅವ್ರು ಕಟ್ಟ್ಯವ್ರಿ. ಇವಾಗ ನಿಂದೊಬ್ಳದು ಐತಿ. ನೀನು ಬಂದು ಇಲ್ಲಡ ಅದೇನು ಸಾರ್ತಾಗ ಮಾತಾಡಿ ಅವ್ರಿಗೆ ಹೇಳು, ಸಾರ್ ನಾನು ಕ್ಲಿಯರ್ ಮಾಡ್ಕೊಂತೀನಿ ಅಂತ ಹೇಳಿ ಅವ್ರ ತಾಗ ಮಾತಾಡ್ಕ್ಯಬ. ನಿನ್ಗೋಸ್ಕರ ನಾವು ಓಸಾರು ಕಾಯಕ್ಕಾಗಲ್ಲ. ನಾವು ಬದುಕು ಭಾಳ ಇರುತ್ತೆ ಮನೆಯಾಗೆ. ಗಂಡ್ರುಗಳು ಬೈತಾರೆ, ಅಡುಗೆ ಮಾಡಬೇಕು, ಅಡುಗೆ ಮಾಡೋ ಹೊತ್ತು ನೀವು ಸಂಗುತ್ತಕ್ಕೆ ಕುಕ್ಕಂತೀರಾ ಅಂತ ಹೇಳಿ. ಬಾರೆಲ್ಲ ತಮ್ಮ, ನಾವೆಲ್ಲ ಕಾತ್ಕೊಂಡು ಕೂಕಮಕ್ಕಾಗಲ್ಲ, ನಾವು ಕೂಲಿಗೆ ಹೋಗಾರು. ನಾನು ಬರಲ್ಲಮ್ಮ ತಾಯಿ, ನನ್ನ ಮುಂದೆ ಅವ್ರು ಬರಬೇಕು. ನಾನು ಬರಲ್ಲ ಬಿಡು. ನಾನು ಬರೋದಿಲ್ಲ ಅಂದ್ರೆ ನಾನು ಬರಲ್ಲ. ಅವ್ರನ್ನ ಕಳಿಸ್ರಿ, ಸಾರನ್ನ ಬೇಕಾದ್ರೆ ಕಟ್ತೀನಿ. ನಾನಲ್ಲಿ ಸಂಗುತ್ತಕ್ಕೆ ಮಾತ್ರ ಬರಲ್ಲ ನಾವು. ಅಲ್ಲ ಇದೊಳ್ಳೆ ಚೆನ್ನಾಗೈತಮ್ಮ. ಹಿಡ್ಕಳೆ ಜುಟ್ಟ ಹೇಳ್ತೀನಿ, ಹಿಡ್ಕಳೆ ಮಗಳಮ್ಮ. ಆಚೆಲೊಂದು ಈಸಲೊಂದು ಜುಟ್ಟು ಹಿಡ್ಕೊಂಡು ಎಳ್ಕೊಂಡು ಹೋಗಿ ಅಂತಾರದಾರನ. ಅಲ್ಲ ತಾಬೇಕಾದ್ರೆ ನಿಟ್ಟಿರ್ಲಿಲ್ವೆಲ್ಲ ಹುಡುಗಿ, ನನಗೆ ಸಂಗುತ್ತಕ್ಕೆ ಬರೋಕ್ಕಾಗಲ್ಲ. ಇಲ್ಲಿಗೆ ಬರ್ರಿ, ನಾನು ಮುಂದಕ್ಕೆ ಅಂತೀಯ. ನೀನೆಂತ ಲೌಡಿ ಇರ್ಬೋದು, ನಿಂಗೆ 2 ಜಂಬ ಇಡ್ಬೋದು, 2 ಜಂಬ. ಸುಮ್ಮನೆ ಬಂದರೆ ಸರಿಯಾಗೈತೆ ನೋಡು. ಕೊಡ್ತೀನಿಲ್ಲ ಅಂದ್ರೆ ಮೋಸ್ಟ್ನು ಆರ್ಗಾಗಂಗೆ. ಮಂಜಕ್ಕ ಹೇಳ್ದಂಗೆ ಕೇಳು, ಆ ಸಾರನ್ನ ಇಲ್ಲಿ ಕಳಿಸು. ನಾನು ಈ ಕ್ಷಣಕ್ಕೆ 1 ಲಕ್ಷ ದುಡ್ಡು ಕಟ್ಟಿ ಕ್ಲಿಯರ್ ಮಾಡ್ತೀನಿ. ಇನ್ನು ಬೇಡ ನನಗೆ ದುಡ್ಡು. ವಾರ ಯಾರು ಕಟ್ತಾರೆ? ಹಂಗೇನು 1 ವಾರ ಇಲ್ಲ ಅಂದ್ರೆ ತಡ್ಕಮಲ್ಲ ಸಂಘದಾರು. ಹಂಗೆ ಕೊಟ್ರಿ ಅಂತ ನಾವು ಒಯ್ಯ 1 ರೂಪಾಯಿ ನಿಂತ್ಕಮಲ್ಲ ಹಂಗಾಡ್ತಾನೆ.
ಏ ಬಡ್ಡಿ ಕೊಡೋರು ವಾಸಿ ಅಮ್ಮ, ನಾವು ಬಡ್ಡಿ ಕೊಡ್ತೀವಲ್ಲ. ನಾನು ಬಡ್ಡಿ ಕೊಟ್ಟಿರಿ ಇನ್ನೊಂದು ತಿಂಗಳು ಬಿಟ್ಕೊಡ್ರಿ ಅಣ್ಣ, ಏನು ನಮ್ಮ ಅಂತ ಅಂತೀನಿ. ಹಾಂ, ನಾವು ಬಡ್ಡಿ ವ್ಯವಹಾರ ನಾವು ಮಾಡ್ತೀವಮ್ಮ. ಅಂದರೆ ಹಿಂಗೆ ಮಾಡಲ್ಲ ಕಣ್ರಿ ಚೆನ್ನಾಗಿ. ಏನವ ಏನು ಸಂಘದ್ದೊಂದು ₹1 ಕಮ್ಮಿ ಇದ್ರೂ ಕಟ್ಟಿಸ್ಕಮ್ಮಲ್ಲ. ಏನು ಅವಯ್ಯ ಹೇಳ್ದಂಗೆ ಓಸಾರು ಕುಕ್ಕಬೇಕು, ಹೇಳಿದಾಗ ಸೈನ್ ಹಾಕಬೇಕು. ಏನು ಹಂಗೇನೆ ಈಗಳಪ್ಪ ಒಂದು 10 ಎಕರೆ ಜಮೀನು ಮಾಡ್ಸೋರು ಆ ಪಟ್ಟಿ ಸೈನ್ ಹಾಕ್ಸ್ಯಮಲ್ಲ. ಆ ಸೋನ್ ಸೈನ್ ಹಾಕ್ಸ್ಯಂತಾನೆ, ಅಲ್ಗೆ ಹಾಕ್ರಿ ಇಲ್ಗೆ ಹಾಕ್ರಿ, ಏನು ವಾರ 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 ಸೈನ್ ಹಾಕಬೇಕು. ಹಾಂ, ಆ ಜೆರಾಕ್ಸ್ ಕೊಡ್ರಿ ಜೆರಾಕ್ಸ್ ಕೊಡ್ರಿ ಇಲ್ಲತ್ತಲ್ಲ ನಾವು. ಅದಕ್ಕೆ ಮತ್ತೆ ನೀವು ಹೆಂಗಸ್ರೆಲ್ಲ ಬಿಗಿಯಾಗಿಲ್ಲ, ಅವ್ರ ಸಂಘದಾರ ಅದಕ್ಕೆ ಮತ್ತೆ ಹೆಂಗಸ್ರನ್ನ ಲೋ ತಗೊಂಡಿರೋದು. ನೀವು ಬಿಗಿ ಆದರೆ ಅವರು ಹೇಳ್ದಂಗೆ ಕೇಳ್ತಾರೆ. ಏನು ಹಂಗೆ ಒಂದು 20 ಎಕರೆ ಹೊಲ ಮಾಡಿಸ್ತಾನೆ ನಮಗೆ, ಇವ್ ಸೋನ್ ಸೈನಕ್ಷಮ್ತಾನೆ ಒಯ್ಯ ಹಂಗೆ ಸಂಘದಾನು. ನೀನು ಸಾವುಕಾತಿಯಮ್ಮ, ದುಡ್ಡಿರೋಳು, ನೀನು ಹಿಂಗೆ ಮಾತಾಡ್ತೀಯ. ನಮಗೆ ಕಷ್ಟ ಸುಖ ಅಂದಾಗ ನಾವು ಸಂಘದಾಗ ತಾಂಡಿರೋದಕ್ಕೆ ಇವತ್ತು ನಮ್ಮ ಪುಣ್ಣ ನಮ್ಮ ನೆಟ್ಕಾಗೈತೆ, ನಮ್ಮ ಮರ್ಯಾದೆ ಮುಚ್ಚಣೈತಿ. ನಮ್ಮ ಹುಡುಗರಿಗೆಲ್ಲನ ಸಂಘದಾಗ ದುಡ್ಡು ತಗೊಂಡು ಕಿವಕ್ಕೆ ಮಾಡ್ಸಿಕ್ಕಿದೀವಿ ನಾವು. ವಾರ ವಾರ ಹೆಂಗನ ಕಟ್ಕೊಂಡು ಹೋಗ್ತೀನಿ. ಹೆಂಗನ ಇಟ್ಟಿಟ್ಟು ಬಡ್ಡಿನೂ ತೀರುತ್ತೆ, ದುಡ್ಡೂ ತೀರುತ್ತೆ. ಯಾರು ತಗೋಣ ಬಡ್ಡಿ ಇಸ್ಕೊಂಡ್ರೆ ಬರೀ ಬಡ್ಡಿ ಕೊಟ್ಟೆ ಮೆತ್ಕೋಬೇಕು. ಸಂಘ ತಗೊಂಡ್ರೆ ಹೆಂಗತ್ತ ಬಡ್ಡಿ ದುಡ್ಡು ಎರಡು ಕ್ಲಿಯರ್ ಆಗಿ ಹೋಗುತ್ತೆ. ಬಡ್ಡಿ ಕೊಟ್ಟು ಹೋಗ್ಬೇಕು ಅಷ್ಟೇನಿ. ಬಡ್ಡಿ ಕೊಡೋರೇನು ಕೊಡ್ತಾರೆ, ಬಡ್ಡಿ ಸಿಗುತ್ತೆ ಅಂತ ಹೇಳಿ. ನೀನಾಗತ್ಕಂಗಂದೆ. ಇವರಾದ್ರೆ ಇನ್ನನ ಇವತ್ತೆಲ್ಲ ನಾಳೆಗೆ ಇನ್ನೊಂದು ತಿಂಗಳು ಬಿಟ್ಕೊಡ್ರಿ ಅಂತ ಕೇಳ್ತಾರೆ. ಇವರಾದ್ರೆ ಒಂದು ವಾರ ಇಲ್ಲ ಅಂದ್ರೆ ಮರ್ಯಾದೆ ಕಳೀತಾರೆ ಹೆಂಗಸ್ರೆಲ್ಲ ಬಂದು. ನೀನು ಸುಮ್ಮನೆ ಹೋಗಿ ಕಳಿಸ್ರಮ್ಮ ಸಾರನ್ನ ಇಲ್ಲಿಗೇನೆ. ಲತಮ್ಮ ಹೇಳ್ತು ಅಲ್ಲಿಗೆ ಹೋಗ್ಬೇಕಂತೇನ್ರಿ. ಅವಯ್ಯ ನುಡ್ಕೊಂಡೆ ನಾನು ಹೋಗೋದು, ಅವಯ್ಯನೇ ನಾನು ನುಡ್ಕೊಂಡ್ ಬರಬೇಕು. ಸುಮ್ಮನೆ ಬಾರೆಲ್ಲ ತಮ್ಮ, ಸುಮ್ಮನೆ ತಾಲ್ಕೆಟ್ಟಂಗೆಲ್ಲ ಮಾತಾಡಬೇಡ ನೀನು. ನಾನೇ ಬುದ್ಧಿವಂತಿ ಅಂತ, ನಿನ್ಗಿನ್ನ ಬುದ್ಧಿವಂತರ ಇದ್ದಾರೆ ಕಣೇ. ನೀನೇ ಬುದ್ಧಿವಂತಿ ಅಂತ ತಿಳ್ಕೊಂಡಿದೀಯಾ? ಕಷ್ಟ ಸುಖ ಅಂದಾಗ ಸಂಘದಾಗ ತಗೊಂಡು ಸಂಘಗಳಿರೋದಕ್ಕೆ ಏಟೋ ಬಾಡೋರ್ ಬಗ್ರಿಗೆ ಅನುಕೂಲ ಆಗೈತಿ. ನೀನೇನು ದಿಮ್ಮಕ್ಕಿನ ಮಾತಾಡ್ತೀಯ. ಆವತ್ತು ನಿನಗೆ ಕೂಲೇರಿ ದುಡ್ಡು ಕೊಡೋಕ್ಕೆ ದುಡ್ಡು ಇರಲಿಲ್ಲ, ಸಂಘ ತಗೊಂಡೆ ತಾನೇ ನೀನು ಅವತ್ತು. ಸಂಘ ತಾಮತ್ಕ ಅವತ್ತು ನಿನ್ನ ಮರ್ಯಾದೆ ಮುಚ್ಕೊಂತಿ. ಇಲ್ಲಾಂದ್ರೆ ನಿನ್ನ ಮರ್ಯಾದೆ ಯಾರಾದ್ರೂ ಆಗದ? ಹೆಂಗಸರೆಲ್ಲ ಹಿಡ್ಕೊಂಡು ಊರಾಗೆಲ್ಲ ಎಲ್ಲ ಹೇಳ್ಕೊಂಡು ಬದ್ದಿದ್ರೆ ನಿನ್ನ ಮರ್ಯಾದೆ ಹೋಗ್ತಿತ್ತ? ನೀನು ಬತ್ತಿಯ ಬರಲ್ವೇ? ಇಲ್ಲೋಡು ಓಸಾರು ದೇವ್ರಣ್ಣ ಗೊತ್ತ. ರುಕ್ಕಮ್ಮ ಹೋಗಿ ಕರ್ಕೊಂಬ ಅವ್ರನ್ನೆಲ್ಲನ ಹೇಳ್ತೀನಿ. ಓಸಾರು ದುಡ್ಡು ಇಟ್ಕೊಂಡು ಹೇಳ್ಕೊಂಡು ನಾವು ಬರೀ ನಾಲ್ವರು ಬಂದರೆ ಈಗಳಪ್ಪ ಇವ್ರು ಮಾತಾಡಿದ್ರು ಅಮ್ಮಂಗೆ ಹೋಗಿ ಅವ್ರನ್ನೆಲ್ಲರಿಗೂ ಬರೋಗಳು ಬರಲ್ವಂತೆ, ನೀವೇ ಬರಬೇಕು ಅಂತ. ಇವಳು ಒಬ್ಳಿಗೋಸ್ಕರ ನಾವು 10-15 ಜನ ಕಾಯ್ಬೇಕಂದ್ರೆ ಅದೇನು ಸರಿ ಹೋಗುತ್ತೆ? ಹೋಗಿ ರುಕ್ಕಮ್ಮ ಅವ್ರನ್ನೆಲ್ಲ ಕರ್ದು ಬರೋಗಿ ಹೋಗು. ಯಾರು ಬಂದ್ರೆ ಅಷ್ಟೇ, ನಾನು ಇವಾಗ ನೀನು ಕಟ್ ಕ್ಲಿಯರ್ ಮಾಡ್ತನ. ತಿರ್ಗೇನು ನಮ್ಮೇನು ಬರಲ್ಲ ಮುಂದ್ಲಾರ್ದಿಂದ. ನಾವೇನು ಸಂಗುತ್ತಾ ಕಾಲಿಗೆ ಕಲಿಪಟ್ಟೆ ನಾವೇನು ಯಾತ್ಕೂ ಇಗಳಮ್ಮ ಕೊಡ್ರಮ್ಮ ಅಂತ ಬರಲ್ಲ ನಾವು. ಮಾತಾಯಿ ನಿನ್ನ ತಳಿ ಕೊಡ್ಸಿ ನಮ್ಮಕ್ಕೆ ನಾವೇ ಒಯ್ಕೆಂಬುದಾಗೈತಿ. ಹೆಂಗೆ ಮಾತಾಡ್ತೀಯ? ಯಾತನ ಕೇಳಿದ್ರೆ ನಮಗೆ ಕೊಟ್ಟಿದ್ದು ನೀ ಅಮ್ಮಂಗೆ ಆಡ್ತೀಯಲ್ಲೇ ನೀನು. ಲತಮ್ಮ ತಗೊಂಡಿರಲ್ಲ ನೀನು ನಿಂತೇವಲಿಗೆ. ಅದ್ರಾಗೆ ನೀನು ಎಲ್ಲರ ಮೇಲೂ ಜೋರು ಮಾಡಿರಿ. ಸುಮ್ಮನೆ ಬಾ, ಹೆಂಗಸ್ರು ಬಂದರೆ ಕೊಟ್ಟಿಲ್ದಂಗೆ ಮಾತಾಡ್ತಾರೆ ಇವ್ರು. ನಮ್ಮ ಕೆರೆಗಳಾಗತ್ತೆ ಅನುಸರಿಸ್ತಾ ಇದ್ದಾರೆ ಅವರೆಲ್ಲನ. ಆ ಕಡೆಗಳರು ಅವರೆಲ್ಲ ಬಂದುಬಿಟ್ರೆ ಏನಿಲ್ಲ, ಹೆಂಗೆ ಬೇಕಾ ಹಂಗೆ ಮಾತಾಡ್ತಾರೆ ಬೈಕ್ ಬಂದು ಕೊಟ್ಟಿಲ್ದಂಗೆ. ಸುಮ್ಮನೆ ಬರೋದು ಕಲ್ಕಲ್ಲ ತಮ್ಮ. ನೋಡು ಕರಿತಾ ಇದ್ದೀವಿ. ಏನು ಬರಲ್ಲ, ಅವರೇ ಬರಲಿ ಸಾರ್ ಬಂದು ನಂತಾಗ ಏನು ಮಾತಾಡಲಿಲ್ಲ. ನಾನು ಹೇಳ್ತೀನಿ, ಸಾರ್ ನೀವು ಎಷ್ಟು ರೂಪಾಯಿ ಬಡ್ಡಿ ಹಾಕ್ತೀರಾ ಕರೆಕ್ಟಾಗಿ ಹೇಳ್ರಿ ಅಂತೀನಿ. ಅವ್ರು ಹೆಂಗೆ ತಿಂತಾರೆ ಗೊತ್ತೇ? ಅವ್ರು ಹೆಂಗೆ ದುಡ್ಡು ಹೆಂಗೆ ಮೋಸ ಮಾಡ್ತಾ ಇದ್ದಾರೆ ಎಂಬುದು ಗೊತ್ತಿಲ್ಲ ಜನಗಳಿಗೆ. ನೀವು ತಗೊಂತೀರಿ, ನಾನೆಲ್ಲ ಕರೆಕ್ಟಾಗಿ ಕೇಳಿ ಅವ್ರದಾಗ ನಮ್ದೆಲ್ಲ ದುಡ್ಡು ಕಟ್ಟಿ ಕ್ಲಿಯರ್ ಮಾಡಿ ಕಳಿಸ್ತೀನಿ. ಹೋಗ್ರಿ ನಿಮ್ಗೆ ಯಾಕೆ ನೋಡಿದ್ರಲ್ಲ ವೀಕ್ಷಕರೇ, ತವ್ರ ಮನೆ ಒಂದಿಟ್ಟು ದುಡ್ಡು ಕೊಟ್ಟವ್ರಿ ಏನು ಅಹಂಕಾರ ಬಂದುಬಿಟ್ಟೈತಿ. ನಾನೇ ಬೇರೆ, ನನ್ನ ಲೆವೆಲ್ಲೇ ಬೇರೆ ಅಮ್ಮಂಗೆ ಆಡ್ತಾ ಇದ್ದಾಳೆ. ನೋಡ್ರಿ ಹೆಂಗೆ ಆಡ್ತಾ ಇದ್ದಾಳೆ ಇವಳು. ಅಬ್ಬಾ ಸಂಘದಾರೇನೆ ಇವಳು ಮುಂದಕ್ಕೆ ಬರ್ಬೇಕಂತ ದುಡ್ಡು ಕಟ್ಟಿಸ್ಕೊಂಬಕ್ಕೆ. ನಾವು ಯಾಕೆ ಹೋಗೋಣ ಬರಬೇಕು ಅವರೇನೆ ಅಂತ ಹೇಳಿ ಅಂಥ ದೌಲತ್ತಿನ ಮಾತಾಡ್ತಾಳೆ. ನೋಡ್ತಾ ಇರ್ರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.